ದೊಡ್ಡವರಾಗುವುದೆಂದರೆ ಸುಮ್ಮನಲ್ಲ. ಇದು ವಿದ್ಯುತ್ ಬಲ್ಬ್ ಕಂಡು ಹುಡುಕಿದ ಥಾಮಸ್ ಆಲ್ವಾ ಎಡಿಸನ್ ಬದುಕಿನ ಕಥೆ. ಬಲ್ಬ್ ತಾಂತ್ರಿಕತೆಯನ್ನು ಕಂಡು ಹುಡುಕಿ ಅದನ್ನು ಉರಿಯುವಂತೆ ಮಾಡುವ ಹಿಂದೆ ಅವನು 1000 ಸಲ ಪ್ರಯತ್ನ ಪಟ್ಟಿದ್ದಾನೆ. ಕೊನೆಗೂ ಆತ ಸಫಲನಾದ. ಬಲ್ಬ್ ಸಿದ್ಧವಾಯಿತು. ಅದನ್ನು ಪರೀಕ್ಷೆಗೊಳಪಡಿಸಬೇಕು. ಆತ ತನ್ನ ಆಫೀಸಿನ ಹುಡುಗನನ್ನು ಕರೆದು ಬಲ್ಬನ್ನು ಹೊರಗೆ ಸಿಕ್ಕಿಸುವಂತೆ ತಿಳಿಸಿದ. ಎಷ್ಟಾದರೂ ಆಫೀಸ್ ಬಾಯ್ ಕೆಲಸಕ್ಕೆ ಹೊಸಬ ಬೇರೆ. ಅಂಜುತ್ತಲೇ ಆತ ಎಡಿಸನ್ ಇತ್ತ ಬಲ್ಬನ್ನು ತೆಗೆದುಕೊಂಡ. ಹೆದರಿಕೆಯಿಂದ ಬಲ್ಬನ್ನು ಬೀಳಿಸಿಯೇ ಬಿಟ್ಟ. ನಾವು ನೀವಾದರೆ ಏನು ಮಾಡುತ್ತಿದ್ದೆವು ಹೇಳಿ? ಆ ಹುಡುಗನನ್ನು ಬಾಯಿಗೆ ಬಂದಂತೆ ಬೈದು ಹೊಡೆದು ಕೆಲಸದಿಂದ ತೆಗೆದು ಹಾಕುತ್ತಿದ್ದೆವು. ತಲೆಯ ಮೇಲೆ ಕೈಹೊತ್ತು ಕುಳಿತುಕೊಳ್ಳುತ್ತಿದ್ದವು. ಇಟ್ ಹ್ಯಾಪನ್ಸ್ ಅಂದ ಎಡಿಸನ್. ಮತ್ತೆರಡು ದಿನದಲ್ಲಿ ಅಂತಹದೇ ಬಲ್ಬ್ ತಯಾರಿಸಿದ. ಅದೇ ಹುಡುಗನನ್ನು ತನ್ನ ಹೊಸ ಬಲ್ಬನ್ನು ಪರೀಕ್ಷಿಸಲು ಹೋಲ್ಡರಿಗೆ ಹಾಕುವಂತೆ ತಿಳಿಸಿದ. ಏನ್ ಸರ್, ನಿಮಗೆ ನೆನಪಿದೆ? ಮೊನ್ನೆ ತಾನೇ ನೀವು ಮಾಡಿದ ಬಲ್ಬನ್ನು ಬೀಳಿಸಿ ಒಡೆದು ಹಾಕಿಬಿಟ್ಟ. ಮತ್ತೆ ಅವನ ಹತ್ರಾನೇ ಕೊಡ್ತಾ ಇದ್ದೀರಲ್ಲ ಎಂದು ಪ್ರಯೋಗಾಲಯದಲ್ಲಿದ್ದ ಮಂದಿ ಆಕ್ಷೇಪಿಸಿದರು. ಇಲ್ಲ, ಅವನು ಇವತ್ತೂ ಹಾಗೆ ಮಾಡುವುದಿಲ್ಲ. ಮಾಡಿದರೂ ನಾನು ಇನ್ನೊಂದು ಬಲ್ಬ್ ತಯಾರಿಸಬಲ್ಲೆ. ನೀತಿ: ತಪ್ಪು ಮಾಡದವರು ಯಾರವರೇ? ತಪ್ಪೇ ಮಾಡದವರು ಎಲ್ಲವರೇ? ಅವರನ್ನು ಹಾಗೆಯೇ ಬಿಟ್ಟರೆ ಅವರು ನಿಷ್ಪ್ರಯೋಜಕರಾಗಿಯೇ ಉಳಿದು ಬಿಡುತ್ತಾರೆ.